ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸುದರ್ಶನ ಚಕ್ರ ವೀಕ್ಷಕರೇ, ಶ್ರೀಕೃಷ್ಣನ ಕೈಯಲ್ಲಿದ್ದಂಥ ಅಮೂಲ್ಯವಾದ ಅಸ್ತ್ರ ಇದು. ಅಧರ್ಮಿಗಳ ಸಂಹಾರಕ್ಕಾಗಿ, ಧರ್ಮ ಸ್ಥಾಪನೆಗಾಗಿ ಈ ಸುದರ್ಶನ ಚಕ್ರ ಸಾಕಷ್ಟು ಕೆಲಸ ಮಾಡಿದೆ. ಹಲವರ ತಲೆಯನ್ನು ತೆಗೆದಿದೆ. ಜೊತೆಗೆ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಸೂರ್ಯನಿಗೆ ಅಡ್ಡನಾಗಿ ನಿಂತು ಧರ್ಮ ಸ್ಥಾಪನೆಗೆ ಸಹಾಯವನ್ನು ಮಾಡಿದೆ. ಅದೇ ಸುದರ್ಶನ ಚಕ್ರ ಇವತ್ತು ಮತ್ತೆ ಧರ್ಮ ಸ್ಥಾಪನೆಗೆ ಆಯುಧವಾಗಿ ನಿಂತಿದೆ. ಪಾಕಿಸ್ತಾನ ಭಾರತದ ಮೇಲೆ ತಿಪ್ಪರ್ಲಾಗ ಹಾಕಿದ್ರು ಒಂದು ಕೂದಲನ್ನು ಕೂಡ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಕಾರಣ ಭಾರತದ ಬಳಿ ಇದ್ದಂಥ ಈ ದಿವ್ಯಾಸ್ತ್ರ. ಒಂದು ಸಲ ಯೋಚನೆ ಮಾಡಿ, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇಡೀ ರಾತ್ರಿ ಮಿಸೈಲ್ ಹಾಗೂ ಡ್ರೋನ್ಗಳ ದಾಳಿ ನಡೆಯಿತು. ಭಾರತದ ಪ್ರತಿ ಡ್ರೋನ್ಗಳು ಕೂಡ ಪಾಕಿಸ್ತಾನದ ಕಡೆ ನುಗ್ಗಿ ಹೊಡಿತಾ ಇದ್ವು. ಆದರೆ ಒಂದೇ ಒಂದು ಪಾಕಿಸ್ತಾನದ ಮಿಸೈಲ್ಗೆ ನಮ್ಮನ್ನ ಟಾರ್ಗೆಟ್ ಮಾಡೋಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಭಾರತದ ಈ ಸುದರ್ಶನ ಚಕ್ರ S-400. ಭಾರತ ಮೊದಲು ಪಾಕಿಸ್ತಾನದ ಏರ್ಬೋರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಉಡಾಯಿಸ್ಬಿಡುತ್ತೆ. ವೀಕ್ಷಕರೇ, ಇದು ನಿಮಗೆ ಸಾಧಾರಣ ವಿಷಯ ಅನಿಸಬಹುದು. AWCS ಇದನ್ನು ಹೊಡೆದಿದ್ದರ ಎಫೆಕ್ಟ್ ಭಯಾನಕ. ಯುದ್ಧಕ್ಕೆ ಹೊರಟ ಯೋಧನ ಗುರಾಣಿಯನ್ನೇ ನಾಶ ಮಾಡಿದ ಹಾಗೆ, ಅಂದರೆ ಎದುರಾಳಿಯ ದಾಳಿಯನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲದ ಹಾಗೆ ಆಗ್ಬಿಟ್ಟಿತ್ತು. ವೀಕ್ಷಕರೇ, ಇನ್ನೊಂದು ವಿಷಯ ಗೊತ್ತಿರಲಿ, ಭಾರತದಂತೆ ಪಾಕಿಸ್ತಾನವು ನಮ್ಮ ಮೇಲೆ ಮಿಸೈಲ್ಗಳನ್ನು ಸಾಲಾಗಿ ಹಾರಿಸಿದೆ. ಆದರೆ ಭಾರತ ಅದ್ಯಾವುದನ್ನ ಒಳಗೆ ಬರೋದಕ್ಕೆ ಬಿಡಲಿಲ್ಲ. ಎಲ್ಲವನ್ನ ಕೂಡ ಯಶಸ್ವಿಯಾಗಿ ತಡೆದಿದೆ. ಅದಕ್ಕೆ ಕಾರಣ ಭಾರತದ ಡಿಫೆನ್ಸ್ನಲ್ಲಿರುವಂತಹ ಒಂದು ಬಲಿಷ್ಠ ಅಸ್ತ್ರ, ಅದೇ ಈ ಸುದರ್ಶನ ಚಕ್ರ. ಪಾಕಿಸ್ತಾನದ ಪ್ರತಿ ದಾಳಿಯನ್ನು ಕೂಡ ರಾತ್ರೋರಾತ್ರಿ ತಡೆದು ಭಾರತವನ್ನು ಉಳಿಸಿದ್ದು ಇದೇ ಸುದರ್ಶನ ಚಕ್ರ. ರಾತ್ರಿ ಭಾರತೀಯರು ನೆಮ್ಮದಿಯಿಂದ ನಿದ್ರೆ ಮಾಡುವಾಗ ಪಾಕಿಸ್ತಾನ ಭುಜ್, ಫಲೋಡಿ, ಚಂಡೀಗಢ, ಅಮೃತಸರ, ಜಮ್ಮು, ಶ್ರೀನಗರ ಸೇರಿದಂತೆ ನಮ್ಮ 15 ನಗರಗಳ ಮೇಲೆ ದಾಳಿ ಮಾಡುತ್ತೆ. ಆದರೆ ಭಾರತ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಹಾಗೂ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಟಸ್ಥಗೊಳಿಸಿದೆ. ಅದನ್ನು ಹೇಗೆ ತಡೀತು ಅನ್ನೋದನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೀನಿ. ನಿಜ ಹೇಳಬೇಕಂದ್ರೆ ಭಾರತ ಹಾಗೂ ಪಾಕಿಸ್ತಾನದಲ್ಲಿ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಿದ್ದು ಇದೇ S-400, ಸುದರ್ಶನ 400. ಭಾರತದ ಟ್ರಂಪ್ ಕಾರ್ಡ್ ಇದೆ. ಇದರ ಕೆಲಸ ಏನು, ಹೇಗೆ ಇಡೀ ಯುದ್ಧವನ್ನು ಇದು ಗೇಮ್ ಚೇಂಜ್ ಮಾಡ್ತು ಅಂತ ಗೊತ್ತಾಗಬೇಕಂದ್ರೆ ಮೊದಲು ಇದರ ತಾಕತ್ತು ಎಂಥದ್ದು ಅಂತ ತಿಳ್ಕೊಳ್ಳೇಬೇಕು. ಆ್ಯಕ್ಚುಲಿ ಈ ಅಸ್ತ್ರವನ್ನು ಭಾರತ ರಷ್ಯಾದಿಂದ ಖರೀದಿ ಮಾಡಿಕೊಂಡಿದ್ದು. ಇದು ಸುಮಾರು 600 ಕಿಲೋಮೀಟರ್ ದೂರದಲ್ಲಿರುವಂಥ ಬೆದರಿಕೆಗಳನ್ನು ಪತ್ತೆ ಹಚ್ಚುತ್ತೆ. ಜೊತೆಗೆ 400 ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ನ್ಯೂಟ್ರಲೈಸ್ ಮಾಡುತ್ತೆ, ಅಂದರೆ ತಟಸ್ಥಗೊಳಿಸುತ್ತೆ. ಜೆಟ್ಗಳು, ಡ್ರೋನ್ಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಡೆದು ಹಾಕುವ ತಾಕತ್ತು ಕೂಡ ಇದಕ್ಕಿದೆ. S-400 ಯಾಕೆ ಮುಖ್ಯವಾಗಿದೆ ಅಂದರೆ 4 ರೀತಿಯ ಕ್ಷಿಪಣಿಗಳನ್ನು ಇದರಲ್ಲಿ ಬಳಸಬಹುದು. ಜೊತೆಗೆ ಏಕಕಾಲದಲ್ಲಿ ಸಾಕಷ್ಟು ಗುರಿಗಳನ್ನು ಎದುರಿಸಬಲ್ಲದು. ಪಾಕಿಸ್ತಾನ ಮತ್ತು ಚೀನಾದ ಗಡಿಗಳಲ್ಲಿ ನಿಯೋಜಿಸಲಾಗಿರುವ ಇದು ಸಿಲಿಗುರಿ ಕಾರಿಡಾರ್ ಮತ್ತು ಪಠಾನ್ಕೋಟ್ನಂಥ ಪ್ರಮುಖ ಪ್ರದೇಶಗಳನ್ನು ಭದ್ರವಾಗಿಡುತ್ತೆ. ರಾತ್ರಿ ಇಡೀ ಪಾಕಿಸ್ತಾನದಿಂದ ಬಂದಂಥ ಮಿಸೈಲ್ಗಳನ್ನು ತಡೆದಿದ್ದು ಇದೇ S-400ನ ಸುದರ್ಶನ ಚಕ್ರ ಈಗಲೂ ಕಾರ್ಯಾಚರಣೆಯಲ್ಲಿ ಇದೆ. ಮೇ 7, 2025ರಿಂದ ಭಾರತವನ್ನು ಗುರಿಯಾಗಿಸಿಕೊಂಡು ಬಂದಂಥ ಪಾಕಿಸ್ತಾನಿ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ತಡೀತಾ ಇದೆ. ಈ ಮೂಲಕ ಅದರ ರೆಡಾರ್ ಹಾಗೂ ಇಂಟರ್ಸ್ಪೆಕ್ಟರ್ ಅಪ್ರತಿಮ ಅನ್ನೋದನ್ನು ಪ್ರೂವ್ ಮಾಡಿಬಿಡ್ತು. ಜೊತೆಗೆ ಭಾರತ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನು ಸಾಬೀತು ಮಾಡ್ತು. ಇದು ನಮ್ಮ ಇಂಡಿಯನ್ ಏರ್ಫೋರ್ಸ್ನ ಹೆಮ್ಮೆಯ ಕ್ಷಣ ಕೂಡ ಹೌದು. ಭಾರತದ S-400 ಒಪ್ಪಂದ ಹೇಗಾಯಿತು, ಇದು ಇನ್ನೊಂದು ಇಂಟ್ರೆಸ್ಟಿಂಗ್. ರಷ್ಯಾ ಹಾಗೂ ಭಾರತದ ನಡುವೆ S-400 ಒಪ್ಪಂದ ಆಗುತ್ತೆ ಅಂದಾಗ ಮೊದಲು ಇದಕ್ಕೆ ಅಡ್ಡಗಾಲು ಇಟ್ಟಿದ್ದು ಅಮೆರಿಕ. ಭಾರತಕ್ಕೆ ಈ ಅಸ್ತ್ರ ಸಿಕ್ಕರೆ ಭಾರತ ಬಲಿಷ್ಠವಾಗುತ್ತೆ ಅನ್ನೋದು ಅವರಿಗೆ ಕೂಡ ಚೆನ್ನಾಗಿ ಗೊತ್ತಿತ್ತು. ಆದರೆ ಮೋದಿಜಿ ಅಮೆರಿಕದ ಆವಾಜ್ಗೂ ತಲೆ ಕೆಡಿಸ್ಕೊಳ್ಳಿಲ್ಲ. 2018ರಲ್ಲಿ $5.5 ಬಿಲಿಯನ್ ಸಹಿ ಹಾಕತ್ತೆ. 3 ಸ್ಕ್ವಾಡ್ರನ್ಗಳನ್ನು ಖರೀದಿ ಮಾಡಿ ನಿಯೋಜನೆ ಮಾಡಿದೆ. 4ನೇದು 2025ರ ಅಂತ್ಯದ ವೇಳೆಗೆ, ಹಾಗೆ 5ನೇದು 2026ರ ಹೊತ್ತಿಗೆ ನಿಯೋಜನೆಗೊಳ್ಳಲಿದೆ. ಪ್ರತಿ ಸ್ಕ್ವಾಡ್ರನ್ಗೆ ಲಾಂಚರ್ಗಳು ಮತ್ತು ರಡಾರ್ಗಳು ಸೇರಿದಂತೆ 16 ವಾಹನಗಳಿದೆ.
ಈ S-400 ಹೇಗೆ ಜೋಡಿಸಲ್ಪಟ್ಟಿದೆ ಅಂದರೆ, ಹೇಗೆ ರೆಡಿಯಾಗಿದೆ ಅಂದರೆ, ಇದು ಪಾಕಿಸ್ತಾನದ HQ-9 ವ್ಯವಸ್ಥೆಯನ್ನು ಕೂಡ ಮೀರಿಸುತ್ತೆ. ಇದು ಈ ತರಹದ ಪರಿಸ್ಥಿತಿಯಲ್ಲಿ ಏರ್ ಸ್ಪೇಸ್ನಲ್ಲಿ ಜಾಮಿಂಗ್ ಹಾಗೆ ಶತ್ರುಗಳ ಬೆದರಿಕೆ ಅಂದರೆ ದಾಳಿಯ ವಿರುದ್ಧ ಕಾರ್ಯಾಚರಣೆ ನಡೆಸೋ ಹಾಗೆ ಇದನ್ನು ರೆಡಿ ಮಾಡಲಾಗಿದೆ. S-400 ಮೀರಿ ಭಾರತದ ವಾಯು ರಕ್ಷಣೆಯಲ್ಲಿ ಆಕಾಶ್, ಬರಾಖೇಟ್ ಹಾಗೆ ಪೃಥ್ವಿ ಕೂಡ ಇದೆ. S-400 ಮಲ್ಟಿ ಲೇಯರ್ಗಳು ದಾಳಿಯನ್ನು ತಡೆಯೋ ಕೆಲಸ ಮಾಡುತ್ತೆ. ಇವೆಲ್ಲವೂ ಕೂಡ ಭಾರತದ ರಕ್ಷಣೆಯನ್ನು ಮಾಡ್ತಾ ಇದೆ. ಹಾಗೆ ನೋಡಿದರೆ ಇನ್ನೂ ಉಳಿದ S-400 ಭಾರತಕ್ಕೆ ರಷ್ಯಾದಿಂದ ಬೇಗನೆ ಬರಬೇಕಾಗಿತ್ತು. ಅದೇ ರಷ್ಯಾ ಉಕ್ರೇನ್ ಸಂಘರ್ಷದಿಂದಾಗಿ S-400 ವಿತರಣೆಯಲ್ಲಿ ವಿಳಂಬ ಆಗ್ತಾ ಇದೆ. ಆದರೂ ರಷ್ಯಾ ಇದನ್ನು ಪೂರೈಸ್ತೀವಿ ಅಂತ ಹೇಳಿದೆ. 2026ರ ವೇಳೆಗೆ ಇದು ಭಾರತದ ಬತ್ತಳಿಕೆಗೆ ಸೇರಿದರೆ ಭಾರತದ ಸುದರ್ಶನ ಚಕ್ರ S-400 ವಾಯು ರಕ್ಷಣೆಯಲ್ಲಿ ಬಲಿಷ್ಠ ಆಗತ್ತೆ. ಮೋದಿಜಿಯ ಬೆಲೆ ಈಗ ಗೊತ್ತಾಯ್ತಲ್ವಾ? ಮೋದಿಜಿ ನಮ್ಮ ಒಂದೊಂದು ರೂಪಾಯಿ ತೆರಿಗೆ ಹಣವನ್ನು ಬಲಿಷ್ಠ ಭಾರತ ಕಟ್ಟೋದಕ್ಕೆ ಬಳಸ್ತಾ ಇದ್ದಾರೆ. ಆದರೆ ಇದ್ಯಾವುದು ಗೊತ್ತಿಲ್ಲದ ಕೆಲ ಮುಟ್ಟಾಳ್ರು ಭಾರತ ರಷ್ಯಾದೊಂದಿಗೆ ರಫೇಲ್ ಹಾಗೂ S-400 ಖರೀದಿ ಒಪ್ಪಂದ ಮಾಡಿಕೊಂಡಾಗ ಮೋದಿಯವರನ್ನು ಟೀಕಿಸಿದ್ರು, ಕೆಟ್ಟದಾಗಿ ಮಾತಾಡಿದ್ರು. ಆದರೆ ಈಗ ಭಾರತವನ್ನು ಕಾಪಾಡ್ತಾ ಇರೋದೇ ಈ ಸುದರ್ಶನ ಹಾಗೂ ರಫೇಲ್. ಸೊ ನಾನು ಹೇಳೋದು ಇಷ್ಟೇ, ನಂಬಿಕೆ ಇಡಿ, ಭಾರತೀಯ ಸೇನೆಯ ಮೇಲೆ ನಂಬಿಕೆ ಇಡಿ, ಭಾರತದ ಹೆಮ್ಮೆಯ ಪ್ರಧಾನಿ ಮೇಲೆ ನಂಬಿಕೆ ಇಡಿ. ಅವರು ಯಾವತ್ತೂ ಕೂಡ ನಿಮ್ಮನ್ನ ಕೈ ಬಿಡೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.